ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯ ನಾವು ಓದಿಕೊಳ್ಳೋಣ. ಯೆಶಾಯ 48ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತೆ, ದುಷ್ಟರಿಗೆ ಸಮಾಧಾನವಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ದುಷ್ಟರಿಗೆ ಸಮಾಧಾನವಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಸಮಾಧಾನ ಯಾರಿಗಿರುತ್ತೆ, ಯಾರಿಗಿರಲ್ಲ ಅಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು. ಕೆಲವರು ಅಂತಾರೆ, ಅಯ್ಯೋ ನಾನು ತುಂಬ ಕಡೆ ಹೋಗ್ತಾ ಇದ್ದೀನಿ, ಸಮಾಧಾನನೇ ಇಲ್ಲ. ಮನೆಯಲ್ಲಿ ಸಮಾಧಾನ ಇಲ್ಲ, ಕೆಲಸ ಮಾಡೋ ಸ್ಥಳದಲ್ಲಿ ಸಮಾಧಾನ ಇಲ್ಲ ಅಲ್ವಾ, ಜನರ ಮಧ್ಯೆ ಸಮಾಧಾನ ಇಲ್ಲ, ನಮ್ಮವ್ರ ಸಂಗಡ ಸಮಾಧಾನ ಇಲ್ಲ, ಎಲ್ಲ ಕಡೆಗಳಲ್ಲಿ ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ? ಅದೆಂದಾದರೂ ಕಾರಣ ತಿಳ್ಕೊಂಡಿದ್ದೀರಾ? ಯಾರಿಗೆ ಸಮಾಧಾನ ಇಲ್ಲ? ಎಲ್ಲಿ ಸಮಾಧಾನ ಇರುತ್ತೆ? ಯಾರ ಮೂಲಕವಾಗಿ ಸಮಾಧಾನ ಬರುತ್ತೆ? ಇದೆಲ್ಲ ನೀವು ತಿಳ್ಕೊಂಡಿದ್ದೀರಾ? ಕೆಲವರು ಏನು ಮಾಡ್ತಾರೆ, ಎಲ್ಲ ಕಡೆ ಟ್ರಿಪ್ ಹೋಗ್ತಾರೆ ಸಮಾಧಾನಕ್ಕಾಗಿ, ಎಲ್ಲ ಕಡೆ ಪುಣ್ಯಕ್ಷೇತ್ರಗಳಿಗೂ ಹೋಗ್ತಾರೆ, ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾರೆ, ಎಲ್ಲ ನದಿಗಳಿಗೂ ಹೋಗ್ತಾರೆ. ಎಲ್ಲ ಕಡೆಗಳಲ್ಲಿ ಹೋಗಿ ಏನು ಮಾಡ್ತಾರಂದರೆ ದೇವರುಗಳನ್ನ ಹುಡುಕ್ತಾರೆ. ದೇವರನ್ನ ಹುಡುಕಿ ಬೆಟ್ಟಗಳನ್ನ ಹತ್ತುತ್ತಾರೆ, ಸಮುದ್ರಗಳಿಗೆ ಹೋಗ್ತಾರೆ, ನದಿಗಳಲ್ಲಿ ಮುಳುಗ್ತಾರೆ. ಎಲ್ಲ ಕಡೆ ಬೆಟ್ಟ ಗುಟ್ಟಗಳನ್ನು ಸುತ್ತುತ್ತಾರೆ, ಮರ ಗಿಡಗಳನ್ನ ಸುತ್ತುತ್ತಾರೆ, ಗುಡಿ ಗೋಪುರಗಳನ್ನ ಸುತ್ತುತ್ತಾರೆ. ಮನುಷ್ಯರು ಯಾರ್ಯಾರು, ಯಾವ ಪೂಜಾರಿ ಏನು ಹೇಳ್ತಾನೆ, ಯಾವ ಪುರೋಹಿತ ಏನು ಹೇಳ್ತಾನೆ, ಯಾವ ಸ್ವಾಮೀಜಿಗಳು ಏನು ಹೇಳ್ತಾರೆ, ಮಠಾಧೀಶ್ವರುಗಳು ಏನು ಹೇಳ್ತಾರೆ, ವಾಸ್ತು ನೋಡುವಗಳೆಲ್ಲ ಏನು ಹೇಳ್ತಾರೆ, ಈ ರೀತಿಯಾಗಿ ಅವ್ರುಗಳು ಏನೇನು ಹೇಳ್ತಾರೆ ಅವುಗಳೆಲ್ಲ ಜನರು ಕೇಳಿ ಏನು ಮಾಡ್ತಾರೆ ಅಂದರೆ ಅವುಗಳನ್ನ ಅನುಸರಿಸ್ತಾರೆ. ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲಿ ಸಮಾಧಾನಕ್ಕಾಗಿ ಹೋಗ್ತಾ ಇದ್ದಾರೆ. ಆದರೆ ಹೋಗಿ ನೋಡ್ತಾರೆ, ಸಮಾಧಾನ ಇಲ್ಲ. ಎಲ್ಲ ಕಡೆಗಳಲ್ಲಿ ಹೋಗಿ ಸಮಯ ಕಳೀತಾರೆ, ದುಡ್ಡು ಖರ್ಚು ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಬಟ್ಟೆ ದಾನ ಮಾಡ್ತಾರೆ, ದಾನ ಧರ್ಮಗಳು ಮಾಡ್ತಾರೆ, ಅವ್ರಿಗೆ ಏನೆಲ್ಲ ಧರ್ಮಗಳು ಮಾಡಬೇಕೋ ಮಾಡ್ತಾರೆ, ಯಾವ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕೋ ಹೋಗ್ತಾರೆ, ಯಾವ ಗುಡಿ ಗೋಪುರಗಳನ್ನ ಸುತ್ತಬೇಕೋ ಸುತ್ತಾರೆ, ಯಾವ ರೀತಿ ಹರಕೆಗಳನ್ನ ಕಟ್ಟಬೇಕೋ ಕಟ್ತಾರೆ, ಯಾವ ರೀತಿಯಾಗಿ ದೇವರಿಗೆ ಏನೇನೆಲ್ಲ ಮಾಡಬೇಕೆಂದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಎಲ್ಲ ಮಾಡಿ ಸಹ ಏನು ಮಾಡ್ತಾರೆ, ಕೆಲವ್ರು ನೋಡುವಾಗೆ ಪ್ರಾಣಿ ಬಲಿಗಳನ್ನ ಕೊಡ್ತಾರೆ. ಕೆಲವನ್ನ ಹಾಗೆ ನೋಡಿದ್ರೆ ಮಕ್ಕಳನ್ನ ಸಹ ಅನೇಕರು ಬೇರೆ ಕಡೆ ನೋಡೋಕೆ ಬಲಿ ಕೊಟ್ಬಿಡ್ತಾರೆ. ನೋಡ್ರಿ, ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲಿ ಸಮಾಧಾನಕ್ಕಾಗಿ ಹೋಗ್ತಾರೆ. ಆದರೆ ಇಡೀ ಲೋಕವೇ ಸುತ್ಕೊಂಡು ಬಂದರು, ಸೃಷ್ಟಿಗಳನ್ನೇ ಸುತ್ಕೊಂಡು ಬಂದರು, ಯಾವ ಬೆಟ್ಟ ಸಮುದ್ರಗಳನ್ನ ಸುತ್ತಿ ಬಂದರು, ಏನೇ ಅವರು ಲಕ್ಷಾಂತರ ಕೋಟ್ಯಾಂತರ ದುಡ್ಡುಗಳನ್ನ ಖರ್ಚು ಮಾಡಿದ್ರು, ಅವರೆಷ್ಟು ದಾನ ಧರ್ಮಗಳನ್ನು ಮಾಡಿದ್ರು, ಆದರೆ ಆತ್ಮಕ್ಕೆ ಅಂತರಾಳಕ್ಕೆ ಬರಬೇಕಾದ ಸಮಾಧಾನ ಯಾವ ಸ್ಥಳದಿಂದಲೂ ಅವರಿಗೆ ಸಿಗ್ತಾನೆ ಇಲ್ಲ. ಹಲ್ಲೆಲೂಯಾ. ಸಮಾಧಾನ ಯಾರಿಗಿಲ್ಲ? ದುಷ್ಟರಿಗೆ ಸಮಾಧಾನ ಇಲ್ಲ ಎಂದು ದೇವರು ಹೇಳ್ತಾ ಇದ್ದಾನೆ. ಯಾರು ದುಷ್ಟರು ಅಂದರೆ, ಯಾರೆಲ್ಲ ಸತ್ಯ ದೇವರನ್ನ ನಂಬದೆ, ಸರ್ವಶಕ್ತನಾಗಿರೋ ದೇವರ ಬಳಿಗೆ ಬರದೆ, ದೇವರನ್ನು ಅರಿತುಕೊಳ್ಳದೆ ಇರೋರಿಗೆ ಸಮಾಧಾನ ಇರಲ್ಲ. ಮತ್ತು ಯಾರೆಲ್ಲ ಪಾಪಗಳನ್ನ ಮಾಡ್ತಾರೋ ಆ ಪಾಪದಲ್ಲಿರೋ ಮನುಷ್ಯನಿಗೆ ಸಮಾಧಾನ ಇರಲ್ಲ. ಯಾರೆಲ್ಲ ಅನೀತಿ ಕಾರ್ಯಗಳನ್ನ ಮಾಡ್ತಾರೋ ಅನೀತಿ ಕಾರ್ಯಗಳನ್ನ ಮಾಡೋರಿಗೆ ಸಮಾಧಾನ ಇರಲ್ಲ. ಯಾರೆಲ್ಲ ಮೋಸ ಮಾಡ್ತಾರೋ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಸಮಾಧಾನ ಇರಲ್ಲ. ಯಾವ ದುಷ್ಟತನದಲ್ಲಿ, ದುರ್ಮಾರ್ಗಗಳಲ್ಲಿ, ಹಣದ ವ್ಯವಹಾರ, ಒಡವೆ ವ್ಯವಹಾರ, ಬಟ್ಟೆ ವ್ಯವಹಾರ, ಆಹಾರ ಪದಾರ್ಥ ಧಾನ್ಯದ ವ್ಯವಹಾರಗಳು, ನೋಡೋಕೆ ಅನೇಕ ಬಿಸ್ನೆಸ್ ವ್ಯಾಪಾರಗಳಿರುತ್ತೆ. ಅದರಲ್ಲಿ ಬರೀ ಮೋಸನೇ, ಹಣಕ್ಕಾಗಿ ಅಲ್ವಾ, ಪ್ರತಿಯೊಂದು ಕಾರ್ಯಗಳಿಗಾಗಿ ಮತ್ತೊಬ್ಬರಿಗೆ ಮೋಸ ಮಾಡಿ ಸಂಪಾದನೆ ಮಾಡೋದು, ಮತ್ತೊಬ್ಬರಿಗೆ ಅನ್ಯಾಯ ಮಾಡಿ ಗಳಿಸ್ಕೊಳ್ಳೋದು, ಈ ರೀತಿಯಾಗಿ ಕೆಲವರು ಏನು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸಮಾಧಾನ ಇಲ್ಲ. ಕುಡಿದ್ರೆ ಸಮಾಧಾನ ಬರುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ಡ್ರಿಂಕ್ಸ್ಗಳು ಮಾಡ್ತಾರೆ, ಸಮಾಧಾನ ಇಲ್ಲ. ಅನೇಕರು ವ್ಯಭಿಚಾರ ಸ್ಥಳಗಳಿಗೆ ಹೋಗಿ ವ್ಯಭಿಚಾರಗಳು ಮಾಡ್ತಾರೆ, ಆದರೆ ಸಮಾಧಾನ ಇಲ್ಲ. ಅನೇಕರು ಅಲ್ವಾ ಲಾಡ್ಜು ಕ್ಲಬ್ಬು ಪಬ್ಗಳಿಗೆ ಹೋಗ್ತಾರೆ ಸಮಾಧಾನಕ್ಕಾಗಿ, ಅಲ್ಲಿ ಕೂಡ ಯಾವ ಮೋಜು ಮಸ್ತಿಗಳು ಮಾಡಿದ್ರು ಸಮಾಧಾನ ಇರಲ್ಲ.
ಎಷ್ಟೇ ಅಂತಸ್ತುಗಳನ್ನ ಕಟ್ಟಿಕೊಂಡರು ಅಂತ ಮನೆಗಳಲ್ಲಿ ಅವ್ರಿಗೆ ಸಮಾಧಾನ ಇರಲ್ಲ. ಎಷ್ಟೇ ಅವರು ಹಣ ಗಳಿಸಿದ್ರು, ಅವರು ಐಶ್ವರ್ಯಗಳನ್ನ ಗಳಿಸಿಕೊಂಡರು, ಅದರಲ್ಲಿ ಅವ್ರಿಗೆ ನಿಜವಾದ ಸಮಾಧಾನ ಇರಲ್ಲ. ಮನುಷ್ಯ ಎಲ್ಲ ಇರುತ್ತೆ, ಮನುಷ್ಯನ ಬಳಿಯಲ್ಲಿ ಸಮಾಧಾನ ಇರಲ್ಲ. ಅದಕ್ಕೆ ದೇವ್ರ ವಾಕ್ಯನ ಹೇಳುತ್ತಂದ್ರೆ, ದುಷ್ಟರು ಯಾರೆಲ್ಲ ಈ ರೀತಿಯಾಗಿ ಸಮಾಧಾನ ಇಲ್ದಿರ ಇರ್ತಾರೋ ಅವರಲ್ಲಿ ಅದೃಷ್ಟತನ ಇರುತ್ತೆ, ಅದೃಷ್ಟ ಮಾರ್ಗಗಳಲ್ಲಿ ಇರ್ತಾರೆ, ಅದೃಷ್ಟದ ವಿಹಾರ ಕಾರ್ಯಗಳಲ್ಲಿ ಇರ್ತಾರೆ. ಹಾಗಾಗಿ ಐಶ್ವರ್ಯ ಇರುತ್ತೆ, ಹಣ ಇರುತ್ತೆ, ಎಲ್ಲವೂ ಸಮೃದ್ಧಿ ಸಂಪತ್ತು ಅವ್ರ ಹತ್ರ ಇರುತ್ತೆ. ಆದರೆ ಅವರ ಆತ್ಮದಲ್ಲಿ, ಅವ್ರ ಹೃದಯಗಳಲ್ಲಿ ನೋಡುವಾಗೆ ಒಂದು ಸಮಾಧಾನ ಇರಲ್ಲ, ಒಂದು ನೆಮ್ಮದಿ ಇರಲ್ಲ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದುಷ್ಟರಿಗೆ ಸಮಾಧಾನ ಇಲ್ಲ ಎಂದು ಸರ್ವಶಕ್ತನಾಗಿರೋ ದೇವರೇ ಹೇಳ್ತಾನೆ. ಹಾಗಾದ್ರೆ ಸಮಾಧಾನ ಎಲ್ಲಿದೆ ಅಂತೀರಾ? ಸಮಾಧಾನ ಹೇಗೆ ಬರುತ್ತಂತೀರಾ? ಯಾರ ಬಳಿಯಲ್ಲ ಸಮಾಧಾನ ಇದೆ ಅಂತ ಹೇಳ್ತೀರಾ? ಅದಕ್ಕೆ ನೋಡ್ರಿ, ಸತ್ಯವೇದದಲ್ಲಿ ಒಂದು ವಾಕ್ಯ ಹೇಳುತ್ತೆ. ಕೀರ್ತನೆ 119 165ನೇ ವಚನ ಏನು ಹೇಳುತ್ತಂದ್ರೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತೆ. ಆಮೇನ್ ಹಲ್ಲೆಲೂಯಾ. ನಿನ್ನ ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯ, ದೇವರ ಆಜ್ಞೆಗಳು, ದೇವರ ನೇಮಗಳು. ಈ ರೀತಿಯಾಗಿ ದೇವರ ಆಜ್ಞೆಗಳು, ದೇವರ ಕಟ್ಟಳೆಗಳು, ದೇವರ ನೇಮಗಳು, ಯೇಸು ಬಗ್ಗೆ, ದೇವರ ವಾಕ್ಯದ ಬಗ್ಗೆ ದೇವರ ವಾಕ್ಯ ಹೇಳುತ್ತೆ. ಆ ರೀತಿಯಾಗಿ ಯಾರೆಲ್ಲ ದೇವರ ವಾಕ್ಯಗಳನ್ನು ಪ್ರೀತಿಸ್ತಾರೆ, ಯಾರೆಲ್ಲ ದೇವರ ಆಜ್ಞೆಗಳನ್ನು ಪ್ರೀತಿಸುತ್ತಾರೆ, ಯಾರೆಲ್ಲ ದೇವರ ನೇಮಗಳನ್ನು ಪ್ರೀತಿಸುತ್ತಾರೆ, ಯಾರೆಲ್ಲ ದೇವರ ಮಾರ್ಗಗಳನ್ನು ಅನುಸರಿಸುತ್ತಾರೆ, ಈ ಲೋಕಕ್ಕೆ ಬೆಳಕಾಗಿ ಬಂದವನು, ಲೋಕಕ್ಕೆ ಸಮಾಧಾನ ಪ್ರಭುವಾಗಿ ಬಂದವನು ಯಾರಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಯಾರೆಲ್ಲ ಯೇಸು ಕ್ರಿಸ್ತನನ್ನು ಪ್ರೀತಿಸುತ್ತಾರೋ ದೇವ್ರ ವಾಕ್ಯ ಹೇಳುತ್ತೆ, ಅವ್ರಿಗೆ ಸಂಪೂರ್ಣ ಸಮಾಧಾನ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಸಂಪೂರ್ಣ ಸಮಾಧಾನ. ಯೇಸು ಸ್ವಾಮಿಗೆ ಒಂದು ಹೆಸರುಂಟು, ಸಮಾಧಾನ ಪ್ರಭು. ಸಮಾಧಾನ ಪ್ರಭು. ಆ ಸಮಾಧಾನ ಪ್ರಭುವನ್ನ ಯಾರೆಲ್ಲ ನಂಬುತ್ತಾರೋ, ಯಾರೆಲ್ಲ ಸಮಾಧಾನ ಪ್ರಭುವನ್ನ ಹುಡುಕಿ ಬರ್ತಾರೋ, ಯಾರೆಲ್ಲ ಸಮಾಧಾನ ಪ್ರಭುವಾದ ಯೇಸುವನ್ನ ಪ್ರೀತಿಸುತ್ತಾರೋ, ಯಾರೆಲ್ಲ ಸಮಾಧಾನ ಪ್ರಭುವಾಗಿರೋ ಯೇಸುವಿನ ಮಾರ್ಗಗಳನ್ನು ಅನುಸರಿಸುತ್ತಾರೋ ಅವರಿಗೆ ಸಂಪೂರ್ಣ ಸಮಾಧಾನ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ನೋಡಿದ್ರೆ ಈಗ ಗೊತ್ತಾಯ್ತಾ ನಿಮಗೆ ಸಮಾಧಾನ ಎಲ್ಲಿದೆ, ಯಾರ ಬಳಿಯಲ್ಲಿದೆ, ಹೇಗೆ ಸಿಗುತ್ತೆ? ಕರ್ತನಾದ ಯೇಸಪ್ಪನೇ ಆ ಸಮಾಧಾನ ಪ್ರಭುವಾಗಿದ್ದಾನೆ. ನೀವು ಯೇಸುವನ್ನ ನಂಬುವಾಗೆ, ಅವ್ರನ್ನ ಪ್ರೀತಿಸುವಾಗೆ, ಆ ಸಮಾಧಾನ ಪ್ರಭು ನಿಮ್ಮ ಕುಟುಂಬಗಳಿಗೆ ಬರುವಾಗೆ ನಿಮ್ಮ ಕುಟುಂಬಗಳಲ್ಲಿ ಸಮಾಧಾನ. ಆ ಸಮಾಧಾನ ಪ್ರಭು ನಿಮ್ಮ ಕೆಲಸ ಕಾರ್ಯ ಬಿಸ್ನೆಸ್ಗಳಲ್ಲಿ ಬರುವಾಗೆ ಆ ವ್ಯವಹಾರಗಳಲ್ಲಿ ಸಮಾಧಾನ. ನಿಮ್ಮ ಹೃದಯಗಳಿಗೆ ಯೇಸು ಬರುವಾಗೆ ನಿಮ್ಮ ಹೃದಯಗಳಲ್ಲಿ ಸಂಪೂರ್ಣ ಸಮಾಧಾನ, ನೆಮ್ಮದಿ. ಆಮೇಲೆ ಹಲ್ಲೆಲೂಯಾ. ಇದನ್ನ ಯೇಸು ಸ್ವಾಮಿ ಉಚಿತವಾಗಿ ಕೊಡುತ್ತಾನೆ. ಇದ್ರಿಗೆ ನೀವು ಹಣ ಕೊಡೋ ಅವಶ್ಯಕತೆ ಇಲ್ಲ, ಹರಕೆಗಳನ್ನ ಕಟ್ಟುವ ಅವಶ್ಯಕತೆಗಳಿಲ್ಲ, ಪ್ರಾಣಿ ಬಲಿಗಳನ್ನ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹಣ, ನಿಮ್ಮ ದಾನ ಧರ್ಮ, ಊಟ, ಜಮೀನು, ಅಥವಾ ನೀವು ಅದನ್ನು ಕೊಡಬೇಕು, ಇದನ್ನು ಕೊಡಬೇಕು, ಬೆಟ್ಟ ಸುತ್ತಬೇಕು, ಗುಡಿಗಳನ್ನ ಸುತ್ತಬೇಕು, ಸಮುದ್ರಗಳನ್ನ ಸುತ್ತಬೇಕು, ಮರಗಳನ್ನ ಸುತ್ತಬೇಕು, ಈ ರೀತಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು, ಅವಶ್ಯಕತೆನೇ ಇಲ್ಲ. ಈ ಸಮಾಧಾನ ನೀವಿರುವಂಥ ಸ್ಥಳಗಳಲ್ಲಿ ನಿಮಗೆ ಈ ಸಮಾಧಾನ ಬರುತ್ತೆ. ಆದರೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಹೃದಯದಲ್ಲಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಅವರನ್ನು ನೀವು ಪ್ರೀತಿಸಿ ಕರೆದರೆ, ಯೇಸುವನ್ನು ಪ್ರೀತಿಸಿ, ಯೇಸು ಸ್ವಾಮಿ ನಾನು ನಿನ್ನ ನಂಬುತ್ತೇನೆ, ನಿನ್ನ ಪ್ರೀತಿಸುತ್ತೇನೆ ಅಪ್ಪ, ನೀನು ನನ್ನ ಹೃದಯದಲ್ಲಿ ಬಾ, ನೀನು ನನ್ನ ಕುಟುಂಬದಲ್ಲಿ ಬಾ, ನೀನು ನನ್ನ ವ್ಯವಹಾರಗಳಲ್ಲಿ ಬನ್ನಿ ಎಂದು ನಂಬಿಕೆ ಇಟ್ಟು ಪ್ರೀತಿಯಿಂದ ಕರೆದರೆ ಸಮಾಧಾನ ಪ್ರಭು ನಿಮ್ಮ ಹೃದಯಗಳಲ್ಲಿ ಹಾದು ಬರುತ್ತಾನೆ, ನಿಮ್ಮ ಕುಟುಂಬಗಳಲ್ಲಿ ವಾಸಿಸುತ್ತಾನೆ, ನಿಮ್ಮ ಎಲ್ಲ ವ್ಯವಹಾರಗಳಲ್ಲಿ ಆತನು ತಲೆ ಇಡುತ್ತಾನೆ. ಹಾಗೇನಾಗುತ್ತಂದ್ರೆ ಸಂಪೂರ್ಣ ಸಮಾಧಾನ ಇರುತ್ತೆ, ಸಮಾಧಾನ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ಸಮಾಧಾನ ಇಲ್ಲದೆ ಏನೇನಿದ್ದರೆ ಏನು ಲಾಭ, ಏನು ಪ್ರಯೋಜನ? ಸಮಾಧಾನ ಬಹಳ ಮುಖ್ಯವಾದದ್ದು. ಯೇಸು ಸ್ವಾಮಿ ಹೇಳಿದ್ರು, ನನ್ನಲ್ಲಿರುವಂಥ ಸಮಾಧಾನವನ್ನು
ನಿಮಗೆ ಕೊಡುತ್ತೇನೆ. ಆಗ ಯಾರಲ್ಲಿ ಸಮಾಧಾನ ಇದೆ ಅಂದರೆ ಯೇಸು ಸ್ವಾಮಿಯಲ್ಲಿ ಸಮಾಧಾನ ಇದೆ. ಆ ಸಮಾಧಾನವನ್ನು ನಾನು ನಿಮಗೆ ಕೊಡುತ್ತೇನೆ. ಈ ಲೋಕ ಕೊಡುವ ಪ್ರಕಾರವಾಗಿ ನಾನು ನಿಮಗೆ ಕೊಡಲ್ಲ. ಲೋಕ ಹೇಗೆ ಸಮಾಧಾನ ಕೊಡುತ್ತೆ? ಒಬ್ಬ ಮನುಷ್ಯ ಕುಡಿದ್ರೆ ಆ ಹಮಲಿನಲ್ಲಿ ಸ್ವಲ್ಪ ಹೊತ್ತೇನು ಮಾಡ್ತಾನೆ, ಎಲ್ಲ ಮರೆತಾಗಿರ್ತಾನೆ. ಕೆಲವರು ಸೀರಿಯಲ್ ಸಿನಿಮಾಗಳನ್ನ ನೋಡ್ತಾರೆ 2 ಅವರು 3 ಅವರು, ಅಲ್ಲಿಯ ತನಕ ಎಲ್ಲ ಚಿಂತೆ ಕಷ್ಟಗಳನ್ನ ಮರೆದು ಸಮಾಧಾನವಾಗಿರ್ತಾರೆ. ಕೆಲವರು ಪಾರ್ಟಿ ಫಂಕ್ಷನ್ಗಳಿಗೆ ಹೊರಡ್ತಾರೆ. ಆ ಸಮಯದಲ್ಲಿ ಮೋಜು ಮಸ್ತಿಗಳು ತಿಂದು ಕುಡಿದು ಆ ಒಂದು 1 ಅವರ್ 2 ಅವರು ಸಮಾಧಾನವಾಗಿರ್ತಾರೆ. ಕೆಲವರು ಟ್ರಿಪ್ಗಳು ಅಲ್ಲಿ ಇಲ್ಲಿ ಹೋಗಿ ಸೃಷ್ಟಿಗಳು ಸೌಂದರ್ಯಗಳನ್ನು ನೋಡಿ ತುಂಬ ಖುಷಿ ಆನಂದವಾಗಿರ್ತಾರೆ. ಎಷ್ಟು ದಿನ? 1 ದಿನ 2 ದಿನ ಸಮಾಧಾನವಾಗಿರ್ತಾರೆ. ನೋಡಿದ್ರ ಕುಟುಂಬಗಳಲ್ಲಿ ಎಲ್ಲ ರೀತಿಯಾಗಿ ಒಂದು ಆಶೀರ್ವಾದ ಇರೋಗೆ ಸಮಾಧಾನ. ಅಂದರೆ ಹಣದಿಂದ ಅಲ್ಲ, ಆಹಾರದಿಂದ ಅಲ್ಲ, ಈ ರೀತಿಯಾಗಿ ಯಾವ ಒಂದು ಐಶ್ವರ್ಯದಿಂದ ಅಲ್ಲ, ಸೃಷ್ಟಿಯಿಂದ ಅಲ್ಲ. ಹೀಗೆ ನಾವು ಎಂಜಾಯ್ ಮಾಡುವಂಥ ಯಾವ ಕಾರ್ಯಗಳಿಂದ ಸಮಾಧಾನ ಅದರಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಸಿಗುತ್ತೆ ಹೊರತು ಆತ್ಮ ಸಮಾಧಾನ ಸಿಗಲ್ಲ. ಅದು ಮಾಂಸದ ಸಮಾಧಾನ, ಆದರೆ ಆತ್ಮ ಸಮಾಧಾನ ಸಿಗೋದೇ ಇಲ್ಲ. ಆತ್ಮ ಸಮಾಧಾನ ಯಾರ ಬಳಿಯಲ್ಲಿ ಸಿಗುತ್ತೆ ಅಂದರೆ ಯೇಸು ಸ್ವಾಮಿ ಬಳಿಯಲ್ಲೇ ಸಿಗುತ್ತೆ. ಒಂದು ಕಾಲದಲ್ಲಿ ನನಗೂ ಸಮಾಧಾನ ಇಲ್ಲದೆ ಲೋಕದಲ್ಲಿ ನಾನು ಎಷ್ಟೋ ಕಷ್ಟಪಟ್ಟೆ. ಯಾವಾಗ ಯೇಸು ಸ್ವಾಮಿನ ನಂಬುದ್ನೋ ಅಂದು ಮೊದಲುಗೊಂಡು ಇಲ್ಲಿಯ ತನಕ ನಾನು ತುಂಬ ಸಮಾಧಾನವಾಗಿ ತುಂಬ ನೆಮ್ಮದಿಯಾಗಿದ್ದೀನಿ. ನನಗೆ ಯಾರು ಕೊಟ್ಟರು ಅಂದರೆ ಯೇಸು ಸ್ವಾಮಿ ಕೊಟ್ಟರು. ಅದೇ ಯೇಸು ಸ್ವಾಮಿ ಇವತ್ತು ನಿಮ್ಮೆಲ್ಲರಿಗೂ ಸಮಾಧಾನ ಕೊಡುತ್ತಾನೆ. ನೀವು ಅವರ ಮೇಲೆ ನಂಬಿಕೆ ಇಡ್ರಿ, ಅವ್ರನ್ನ ಪ್ರೀತಿಸ್ರಿ, ಅವ್ರನ್ನ ನೀವು ಕರೆದು ನೀವು ಪ್ರಾರ್ಥಿಸುವಾಗೆ ಆ ಸಮಾಧಾನನ ಉಚಿತವಾಗಿ ಯೇಸು ಪ್ರಭು ನಿಮ್ಮೆಲ್ಲರಿಗೂ ಕೊಟ್ಟು ಆಶೀರ್ವದಿಸ್ತಾನೆ. ಆಮೇನ್, ಹಲ್ಲೆಲೂಯಾ. ನಾನು ನಿಮ್ಗೆ ಹೇಳಿದೆ ಸಮಾಧಾನ ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾರೆ ಅಂದ್ಬಿಟ್ಟು. ಇಂದು ಮೊದಲುಗೊಂಡು ನೀವೇನು ಮಾಡ್ತೀರಾ? ಆ ಯೇಸು ಸ್ವಾಮಿನ ನಂಬ್ರಿ, ಪ್ರೀತಿಸ್ರಿ, ಅವರ ಹೆಸರು ಹೇಳಿ ಕರೆದು ಪ್ರಾರ್ಥಿಸ್ರಿ. ತಕ್ಷಣ ಸಮಾಧಾನನ ನೀವು ಹೊಂದಿಕೊಳ್ಳೋದನ್ನು ನೀವು ನೋಡ್ತೀರಾ, ಅನುಭವಿಸ್ತೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಮಾಧಾನ ಪ್ರಭುವಾಗಿರುವಂಥ ಯೇಸು ಸ್ವಾಮಿ, ಈ ಸಮಯದಲ್ಲಿ ಯಾರೆಲ್ಲ ವಾಕ್ಯಗಳನ್ನ ಕೇಳಿದಾರೋ ಅವರೆಲ್ಲರನ್ನ ನೀನು ನೋಡುವ ದೇವರಾಗಿದೆಯಪ್ಪ. ಸಮಾಧಾನ ಇಲ್ಲದವ್ರಿಗೆ ಸಮಾಧಾನ ಕೊಡ್ರಿ, ಶಾಂತಿ ಇಲ್ಲದವ್ರಿಗೆ ಶಾಂತಿ ಕೊಡ್ರಿ, ನೆಮ್ಮದಿ ಇಲ್ಲದವ್ರಿಗೆ ನೆಮ್ಮದಿ ಕೊಡ್ರಿ. ಎಲ್ಲರ ಮೇಲೆ ನಿನ್ನ ಆತ್ಮವನ್ನು ಸುರಿಸಿ ಎಲ್ಲರನ್ನ ನೀನು ರಕ್ಷಿಸಿ ಅವರುಗಳನ್ನು ಆಶೀರ್ವದಿಸಿ ಸಮಾಧಾನವನ್ನು ದಯಪಾಲಿಸಿ ಮಾರ್ಗ ನಡೆಸಬೇಕಾಗಿ ನಿನ್ನ ಕರಗಳಲ್ಲಿ ಕೊಡ್ತೀನಿ. ಹಾಗೇ ಮಾಡ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.